ಎಲ್ಲರಿಗೂ ನಮಸ್ಕಾರ. ಪವರ್ಮ್ಯಾನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತೊಂದು ಟಿ ಸಿ ಸ್ಟ್ರಕ್ಚರ್ ಮಾಡ್ತಾ ಇದ್ದೀವಿ. ಸೊ ಆ ಟಿ ಸಿ ಸ್ಟ್ರಕ್ಚರ್ ಮಾಡ್ಬೇಕಾದ್ರೆ ಮಾಡುವಂಥ ಜಾಗಗಳು ಯಾವ ಥರ ಇದ್ದಿರ್ತಾವೆ, ಎಲ್ಲ ಕಡೆ ಎಷ್ಟು ಈಸಿಯಾಗಿ ಗಾಡಿಗಳು ಹೋಗದಿದ್ದ ಜಾಗದಲ್ಲಿ ಯಾವ ಥರ ಮ್ಯಾನ್ಯುವಲಿ ಗುಂಡಿ ಹೊಡ್ಕೊಂಡು, ಡಿಗ್ಗರ್ ಮಷಿನ್ ಇದ್ದರೂ ಸಹ ಅದರ ಉಪಯೋಗನೇ ಆಗೋದಿಲ್ಲ ಗುಂಡಿ ಎಲ್ಲ ಹೊಡಲಿಕ್ಕೆ. ಅದನ್ನು ಮ್ಯಾನ್ಯುವಲಿ ಗುಂಡಿ ಹೊಡ್ಕೊಂಡು ಯಾವ ಥರ ಕಂಬವನ್ನು ನಿಲ್ಲಿಸಿ ಟಿ ಸಿ ಸ್ಟ್ರಕ್ಚರ್ ಮಾಡ್ತಾರೆ ಅನ್ನೋದನ್ನು ನೋಡುವ ನಾವು. ಸೊ ಇವಾಗ ನೋಡ್ತಾ ಇದ್ದೀರಿ, ಅಲ್ಲಿ ಕಲ್ಲಿನ ವಾಲ್ ಇದೆ ಒಂದು. ಆ ವಾಲ್ನ ಆ ಕಡೆ ಟಿ ಸಿ ಸ್ಟ್ರಕ್ಚರ್ ಮಾಡಬೇಕಾಗಿದೆ. ಆಲ್ರೆಡಿ ಮ್ಯಾನ್ಯುವಲಿ ಗುಂಡಿ ಹೊಡ್ಕೊಂಡಾಗದ. ಇವಾಗ ಡಿಗ್ಗರ್ನ ಹೆಲ್ಪಿಂದ ಆರ್ ಸಿ ಸಿ ಪೋಲ್ನ ನಿಲ್ಲಿಸ್ತಾ ಇದ್ದಾರೆ. ನೋಡ್ರಿ, ಅಲ್ಲೇ ಗೇಟ್ ಬಂತು. ಸೊ ಈ ಥರ ಎಲ್ಲ ಚಾಲೆಂಜ್ ಇರ್ತಾವೆ, ಅವನ್ನೆಲ್ಲ ಸರಿ ಮಾಡ್ಕೊಂಡು ಕಂಬಗಳನ್ನ ನಿಲ್ಲಿಸ್ತಾರೆ. ಈ ಮೇಲ್ಗಡೆ ಮರದ ಟೊಂಗಿನೂ ತಾಗ್ತಾ ಇರೋದ್ರಿಂದ ಕಂಬ ಗುಂಡಿ ಹತ್ರ ಒಯ್ಯಲಿಕ್ಕೆ ಮತ್ತೊಂದು ಸ್ವಲ್ಪ ಕಷ್ಟ ಆಗುತ್ತೆ. ಒಂದು ಕಂಬ ನಿಲ್ಲಿಸಾಯ್ತು. ಇವಾಗ ಎರಡನೇ ಕಂಬ ತೊಗೊಂಡು ಹೋಗಿ ಅದನ್ನು ನಿಲ್ಲಿಸ್ತಾ ಇದ್ದೀವಿ. ಆ ಕಡೆ ಒಂದು ಬೇಲಿ ಇದೆ, ಅದು ಬೇಲಿ ತಾಗ್ತಾ ಇದೆ. ಮೇಲ್ಗಡೆ ಮರ ಇದ್ದು ಕೆಳಗಡೆ ಬೇಲಿ ಇದ್ದದಕ್ಕೆ ಒಂದು ಸ್ವಲ್ಪ ತೊಗೊಂಡು ಹೋಗಲಿಕ್ಕೆ ಸಮಸ್ಯೆ ಆಗ್ತಾ ಇದೆ. ಕಂಬ ನಿಲ್ಸೋರ್ದು ಅವ್ರದ್ದೇ ಆದ ಒಂದು ಕಮ್ಯುನಿಕೇಷನ್ ಇದ್ದಿರ್ತದೆ. ಸೊ ಅದ್ರ ಮೇಲ್ಗಡೆ ಅವರು ವರ್ಕ್ ಮಾಡ್ತಾ ಇರ್ತಾರೆ. ಕಂಬ ನಿಲ್ಲಿಸುವಂಥ ಗುಂಡಿ ಆಳ ಒಂದು 3 ಫುಟ್ ಅಂದಾಜು ಇರ್ತದೆ. ಸೊ ಅಷ್ಟು ಮ್ಯಾನ್ಯುವಲಿ ಗುಂಡಿ ಹೊಡ್ಕೊಂಡು ಕಂಬ ನಿಲ್ಲಿಸ್ತಾರೆ. ಇನ್ನೊಂಚೂರು ಮೇಲೆ ಮಂಜು ದೂಡು ವಾಪಸ್ ತಗೋ ವಾಪಸ್. ಭಾಳ ಆಯ್ತು. ಎರಡು ಕಂಬಗಳ ಅಲೈನ್ಮೆಂಟ್ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಅದ್ರ ಸಲುವಾಗಿ ಬೆಡ್ ಚಾನಲ್ನ ಹೆಲ್ಪ್ ತೊಗೊಂಡು ಆ ಅಲೈನ್ಮೆಂಟನ್ನು ಸೆಟ್ ಮಾಡ್ಕೋತಾರೆ. ಸೊ ಇವಾಗ ಟಿ ಸಿ ಸ್ಟ್ರಕ್ಚರ್ ಮಾಡಿದಾರೋ ಪರ್ಫೆಕ್ಟ್ ಆಗದ. ಬಾಡಿ ಅರ್ಥಿಂಗ್ ಎರಡು ಇದ್ದಿರ್ತದೆ. ಡ್ಯುವೆಲ್ ಕಿಡ್ದಿಂದ ಒಂದು ಅರ್ಥಿಂಗ್ ಹೋಗಿರ್ತದೆ. ಮೇಲ್ಗಡೆ ಜಿಯೋಸಿಂದ ಅಲ್ಲಿಂದ ಒಂದು ಅರ್ಥಿಂಗ್ ಬಂದಿರ್ತದೆ. ಟೋಟಲ್ 3 ಅರ್ಥಿಂಗ್ ಹೊಂಡ ಆಗಿರ್ತದೆ. ಒಂದೈತಿ ಅವ್ರು ಮಂಜೂರು ನಿಂತಾರೆ, ಅಲ್ಲೊಂದು ಐತಿ. ಆಮೇಲೆ ಮತ್ತು ಆ ಕಡೆ ಒಂದು ಐತಿ ಡ್ಯುವೆಲ್. ಎಲ್ ಟಿ ಕಿಡ್ದಿಂದ ಒಂದು. ಸೊ ಪ್ರಾಪರ್ ಪರ್ಫೆಕ್ಟ್ ಟಿ ಸಿ ಸ್ಟ್ರಕ್ಚರ್ ಮಾಡಿದಾರೆ. ಸೊ ಇದರದ್ದು ಔಟ್ ಕಂಬ ಆವಾಗಲೇ ಕಂಬ ಹಾಕಿದ್ರದ 25 kV ಟಿ ಸಿ ಐತಿ.